ಅಲ್ಲ ಚಿಕ್ಕಿ, ನೀವು ಅವತ್ತು ಹೋದವರು ಇವತ್ತು ಬರ್ತಾ ಇದ್ದೀರಾ? ಎಷ್ಟು ದಿನ ನಮ್ಮ ನೆನಪೇ ಆಗಲಿಲ್ವಾ ನಿಮಗೆ? ಹೇಳಿ. ಅಯ್ಯ ಹಾಗೇನಿಲ್ಲ ಪ್ರಿಯಾ, ನಾನು ಬರ್ಬೇಕಂತ ಇದ್ದೆ. ಏನು ಮಾಡೋದು ಹೇಳುವ, ಹಿಂಗೆ ಕೆಲಸಗಳು ಒಂದಾದ್ಮೇಲೆ ಒಂದು ಬರ್ತಾವಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ವಾ? ಮತ್ತೆ ಏನಂತನವ ನಿನ್ನ ಮಗ? ಅಯ್ಯೋ ಬಿಡಿ ಕಾಕಿ, ಏನಂತನೋ ಏನೋ ಇಪ್ಪ ದೇವರೇ, ನನಗಂತೂ ಯಾವಾಗ ಡೆಲಿವರಿ ಆಗುತ್ತೋ ಅನಿಸ್ಬಿಟ್ಟಿದೆ. ಹಂಗೆ ಅನಿಸ್ತದೆ ಬಿಡು. ಅಲ್ಲ ಹೊಟ್ಟೆಗಿರೋ ತನಕ ಹಂಗೆ ಅನಿಸ್ತೈತಿ, ಹೊರಗೆ ಬಂದಮೇಲೆ ಯಾವಾಗ ದೊಡ್ಡ ಮಕ್ಕನ ಅನಿಸ್ತಿತ್ವ ಹಂಗೆ. ಇರು ಮಾತಾಡ್ಕೊಂಡು ನಿಂತಿಲ್ಲ. ಅಲ್ಲ ತಂದು ಎಲ್ಲ ಕೊಡು, ಒಂದಿಟ್ಟು ತಿನ್ಲಿ ಪೋರಿ. ಅಯ್ಯೋ ಹೌದಲ್ರಿ, ನಂಗೆ ನೆನಪ ಇಲ್ಲ ನೋಡ್ರಿ. ಪ್ರಿಯಾ ಕುಂದ್ರವ, ನಿಮ್ಮ ನಮ್ಮ ಅತ್ತಿ ಉಂಡಿ ಕರ್ಜಿಕಾಯಿ ಅದು ಎಲ್ಲ ಮಾಡ್ಯಾರ, ತೊಗೊಂಡು ಬಂದೀನಿ, ಕೊಡ್ತೀನಂತ ಕೂಡು. ಅಯ್ಯೇ ಅಲ್ಲ ಇರುವ, ಅವೆಲ್ಲ ಯಾಕೆ ತರಕ್ಕೆ ಹೋಗಿರಿ? ಸುಮ್ಮನೆ ತರಕ್ಕೆ ಹೋಗಿರುವ ಅವೆಲ್ಲ. ಅಯ್ಯ ವೈನಿ, ಹಂಗಂದ್ರೆ ಹೆಂಗ್ರಿ ವೈನಿ? ಅಲ್ರಿ ಬರೋದ ಪ್ರಿಯಾನ್ ಸಂಬಂಧ ಬಂದೀವಿ, ಬಸ್ಸಲ್ಲಿ ಹೆಣ್ಮಗಳದಾಳ, ಹಂಗೆ ಬಂದ್ರೆ ಹೆಂಗ್ರಿ ವೈನಿ? ಅದಕ್ಕೆ ತೊಗೊಂಬಂದಿನ್ರಿ. ನಾ ಏನು ಭಾಳ ತಂದಿಲ್ರಿಪ್ಪ ಯಪ್ಪ, ಸುಮ್ಮನೆ ಥೋಡೆ ಮಾಡ್ತಾನಿನ್ರಿ. ಮತ್ತು ಕುಬ್ಸೋ ಟೈಮ್ನಾಗ ತಂದ್ರೆ ಆತತ್ ಹೇಳಿ, ಈಗ ಸುಮ್ಮನೆ ನೋಡ್ಕೊಂಡು ಹೋದ್ರತ್ತ ಹೇಳಿ ಹಂಗೆ ಒಂದು ಇಸ್ಕೊಟ್ಟು ಹೋಗೋಣಂತ ಮಾಡಿವ್ರಿ. ನಮ್ಮ ಅತ್ತಿಯರ ಮಾಡ್ಯಾರವ ಎಲ್ಲ, ನಾ ಏನೇನು ಮಾಡಕ್ಕೆ ಹೋಗಿಲ್ಲ, ಅವರ ಮಾಡ್ಯಾರ. ಅದಕ್ಕೆ ಅತ್ತಿಯರಿಗೆ ಹಚ್ಬಿಟ್ಟಿದ್ದೇವತ್ತ, ಚಂದ ಮಾಡ್ತಾರೆ ಅವ್ರತ್ತ ಹೇಕಿಶಂದ್ರೆ ಅದಕ್ಕೆ. ಅಯ್ಯ ನನಗೆ ಬಂದಂಗೆ ಮಾಡೇನ್ರಪ್ಪ, ಚಂದ ಪಿಂದ ಏನು ಗೊತ್ತಿಲ್ರಿ, ಒಟ್ಟು ಮಾಡಂಗೆ ಮಾಡೀನಿ. ನೋಡ್ರಿ ಮತ್ತೆ ಕುಂದ್ರ ಬಾರ್ವಾ ತಂಗಿ, ಕುಂದ್ರ ಎಡ್ತಾನ ನಿಂದಿರ್ತೀವ, ಪಂಕ್ ಬ್ಯಾನ್ ಆಕೈತಿ, ಕೂಡ್ ಬಾ. ಇಲ್ರಿ ಅಮ್ಮ, ನಡೀತೈತ್ರಿ, ನಾನು ಜಾಸ್ತಿ ಕುಂದ್ರಂಗಿಲ್ರಿ, ಸ್ವಲ್ಪ ತಿರುಗಾಡೋದ ಮಾಡ್ತೀನಿ ರೀ. ಕಾಕು ಒಂದು ನಿಮಿಷ ಇರಿ, ಬರ್ತೀನಂತೆ. ಪ್ರವೀಣ್ಗೆ ಹೇಳಿ ಬರ್ತೀನಿ ನೀವು ಬಂದಿರೋದು, ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅಯ್ಯೇ ನೀ ಕೂಡ ಪ್ರಿಯಾ, ನಾ ಹೋಗಿ ಬರ್ತೀನಿ, ಕೂಡು. ಇಲ್ಲ ಹೇಳ್ರತ್ತಿ, ನಾನು ಕರೆದು ಬರ್ತೀನಿ ತಡ್ರಿ. ಆತೇಳ್ವ, ಹೋಗಿ ಬಾ ಹೋಗಿ. ಕರ್ಕೊಂಡು ಬಾ ಪ್ರಿಯಾ, ಅವನಿಗೆ ಚಕ್ಲಿ ಚುಡುವ ಅಂದ್ರೆ ಭಾಳ ಇಷ್ಟ, ಹಾಕಿಡ್ತೀನಂತ, ತಿನ್ನೋಣಂತ, ಎಲ್ಲರೂ ಸೇರಿ ತಿನ್ನೋಣಂತ. ಹೋಗಿ ಬಾ ಹೋಗಿ. ಬೈನಿ ನೀವು ಅಡುಗೆ ಪಿಡಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಈಗ ಸುಮ್ಮನೆ ಅದ ಒಂದಿಟ್ಟು ತಿನ್ನೋಣಂತ. ಮತ್ತು ಈಗ ಹೊತ್ತಾಗಿ ಮಾಡೋಣಂತ ತಗೋರಿ, ಅಡುಗೆ ಪಿಡಿಗೆ ಎಲ್ಲ ನಾನು ಬರ್ತೀನಂತ ಅಡುಗೆ ಮಾಡಕ್ಕೆ, ಹೊತ್ತಾಗಿ ಮಾಡೋಣಂತ್ರಿ. ಈಗ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಈಗ ಅದು ತಂದು ತಿನ್ನೋಣಂತ್ರಿ, ಆಮೇಲೆ ಮಾಡೋಣಂತ್ರಿ. ಆತೇಳ್ವ, ನೀ ಹೆಂಗೆ ಅರ್ತಿ ಹಂಗೆ. ಕರ್ದು ಬಾ ಹೋಗಿ ಪ್ರಿಯಾ, ಪ್ರವೀಣಿಗೂ ಕರ್ದು ಬಾ, ಅವನು ತಿಂತಾನೆ ತಿನ್ನಲಿ. ಪ್ರವೀಣ್ ಏನು? ಪ್ರವೀಣ್, ಅದು ಈರು ಕಾಕಿ ಬಂದಿದ್ದಾರೆ, ಬರ್ತೀರಾ ಹೊರಗಡೆ? ಅವ್ರು ಯಾಕೆ ಬಂದಾರ ಇವಾಗ? ಅದು ನಾನು ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದಿದ್ದಾರೆ. ಅದಕ್ಕೆ ನಾ ಏನು ಮಾಡ್ಬೇಕು? ಅಲ್ಲ ಅವ್ರು ಬಂದ್ರೆ ನಾ ಯಾಕೆ ಹೊರಗೆ ಬರ್ಬೇಕು? ಪ್ರವೀಣ್, ಅವ್ರು ನಿಮ್ಮ ಅತ್ತೆ ಪ್ರವೀಣ್. ನೋಡಮ್ಮ, ಅವರು ನಿನ್ನ ಮಾತಾಡ್ಸಕ್ಕೆ ಬಂದಿದ್ದಾರೆ ತಾನೆ, ನೀನು ಮಾತಾಡಿ ಹೋಗ್ಬಿಟ್ಟು ನನ್ನೇನು ಕರಿತಾ ಇದೆಯಾ? ನಾನು ನಿನ್ನ ಥರ ಖಾಲಿ ಕೂತಿದ್ದೀನ? ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀನ ನಾನು? ಹೊರಗಡೆ ಬಂದು ಅವ್ರ ಜೊತೆ ಹಟ್ಟಿ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ? ನನಗೆ ಇಲ್ಲಿ ರಾಶಿ ಕೆಲಸ ಇದೆ. ಯಾರು ಮಾಡ್ತಾರೆ ಅದನ್ನೆಲ್ಲ? ನೀನು ಮಾಡ್ತೀಯಾ? ಬಂದು ಬರುತ್ತಾ ನಿನಗೆ? ಪ್ರವೀಣ್, ನಾನು ಹೇಗೆ ನಿಮ್ಮ ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ? ಹೌದಲ್ವಾ, ನೀನು ನನ್ನ ಕೆಲಸ ಮಾಡೋಕ್ಕಾಗಲ್ಲಲ್ವಾ? ಅಂದಮೇಲೆ ನಿನ್ನ ಮಾತಾಡ್ಸಕ್ಕೆ ಬಂದಿರೋರ ಜೊತೆ ನಾನೇನು ಮಾತಾಡೋದಿರುತ್ತೆ? ಮಾಡೋ ಕೆಲಸ ಇಲ್ಲ ನಿಮಗೆಲ್ಲ, ಅದೊಂದು ದೊಡ್ಡ ಇದಾಗ್ಬಿಟ್ಟಿದೆ ನಿಮಗೆ. ಏನು ಜಗತ್ತಲ್ಲಿ ಯಾರೂ ಪ್ರೆಗ್ನೆಂಟ್ ಆಗೋದಿಲ್ಲ, ನೀನು ಒಬ್ಬಳೇ ಆಗ್ಬಿಟ್ಟಿದ್ಯಾ. ನಮ್ಮ ಮನೆಯವ್ರಿಗೆ ತಲೆ ಇಲ್ಲ, ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ. ಪ್ರವೀಣ್, ಯಾಕೆ ಈ ಥರ ಮಾತಾಡ್ತೀರಾ ಪ್ರವೀಣ್? ನೀವು ಎಲ್ಲ ಟೈಮಲ್ಲೂ ಚುಚ್ಚು ಮಾತು ಯಾಕೆ ಆಡ್ತೀರಾ ನೀವು? ಅಲ್ಲ ಪ್ರವೀಣ್, ನೀವು ಈ ಥರ ಇರಲಿಲ್ವಲ್ಲ ಮುಂಚೆ, ಯಾಕೆ ಈ ಥರ ಆಗಿದ್ದೀರಾ ನೀವು? ಅಲ್ಲ ನಾನು ಪ್ರೀತಿಸಿರೋದು ನಿಮ್ಮನ್ನೇನಾ? ನೋಡಮ್ಮ, ಸುಮ್ಮನೆ ಇರಿಟೇಟ್ ಮಾಡಕ್ಕೆ ಹೋಗ್ಬೇಡ. ನನಗೆ ಬೇಜಾನ್ ಕೆಲಸ ಇದೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿನ್ನ ಜೊತೆ ಹರಿಕತೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ, ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದ. ಸರಿ ಪ್ರವೀಣ್, ನನಗೋಸ್ಕರ ಬರಬೇಡಿ, ಅತ್ತೆಗೋಸ್ಕರನಾದರೂ ಬನ್ನಿ. ನೀವು ಹೊರಗಡೆ ಬರಲಿಲ್ಲ ಅಂದರೆ ಅವ್ರು ಏನು ತಿಳ್ಕೊಳ್ತಾರೆ? ನಮ್ಮಿಬ್ಬರ ಮಧ್ಯೆ ಏನು ಸರಿ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ವಾ? ಎಲ್ಲರೂ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ಆಮೇಲೆ ಮನೇಲಿ ಎಲ್ರಿಗೂ ಬೇಜಾರಾಗೋದಿಲ್ವಾ? ದಯವಿಟ್ಟು ಬನ್ನಿ. ನೋಡಿ, ನಮ್ಮಿಬ್ಬರ ಮಧ್ಯೆ ಏನೇ ಇದ್ರೂ ಈ ರೂಮಲ್ಲೇ ಇರಲಿ, ಹೊರಗಡೆ ಬೇಡ. ಬನ್ನಿ ಪ್ಲೀಸ್. ಅಲ್ರವೇನಿ, ಪ್ರಿಯಾ ಹೋಗಿ ಇಡ್ತಾನ, ತಿನ್ನ ಬರ್ಲಿಲ್ಲಲ್ರಿ? ಅಯ್ಯ ಅವ ಕೆಲಸ ಮಾಡ್ಕೊಂಡು ಕೂತಿರ್ತಾನ, ಲಗುಟ್ ಬಾ ಅಂದ್ರೆ ಬರೋದಿಲ್ಲ. ಅದೇ ಕೈಕಿ ಅಲ್ಲೇ ನಿಂತಿರ್ತಾಳ, ಬಾ ಬಾ ಅನ್ಕೋತ ಬರ್ತಾರ ತಗೋ. ಇರು ಬೇವ, ಪ್ರವೀಣ ನಾ ಬಂದಿನ ಅಂದ್ಕೊಳ್ಳೆ ಓಡ್ ಬರವ, ಇನ್ನೂ ಬಂದಿಲ್ಲ. ಏನಂತ ಪರಿ ಕೆಲಸ ಮಾಡಕತ್ತಾನವ? ತಡಿ, ನಾನೇ ಹೋಗಿ ಕರ್ಕೊಂಬರ್ತೀನಿ ತಡಿ. ಅಯ್ಯ ನೀ ಯಾಕೆ ಹೋಗ್ತೀಯ? ಇರವ, ನಾ ಹೋಗ್ತೀನಿ ತಡಿ, ಕರ್ಕೊಂಬರ್ತೀನಿ ತಡಿ. ಅಯ್ಯ ಬ್ಯಾಡ ತಡ್ರಿ, ನಾನು ಹೋಗ್ತೀನಿ ರೀ. ನೀವು ಒಂದು 4 ಪ್ಲೇಟ್ ತೊಗೊಂಬರ್ರಿ, ಮನೆಯಾಗಿನ ಪ್ಲೇಟ್ ಅದು ತೊಗೊಂಬರ್ರಿ, ಚುಮ್ಮರಿ ಅದು ಹಾಕೋಣಂತ್ರಿ. ನೀವು ತೊಗೊಂಬಂದು ಹಾಕ್ತಿರಿ, ನಾ ಕರ್ಕೊಂಬರ್ತೀನಿ ತಡ್ರಿ ಹೋಗಿ. ಅಲ್ಲ ಹಂಗಲ್ಲ ಅಯ್ಯ ವೈನಿ, ಹಂಗಲ್ಲ ಹಿಂಗಲ್ಲ, ಏನು ಹೆಂಗಲ್ರಿ? ತಡ್ರಿ, ನಾ ಕರ್ಕೊಂಬರ್ತೀನಿ. ನಾ ಏನು ನೋಡಿಲ್ಲೇನ್ರಿ ಅವ್ನ ರೂಮ್? ನೀವು ಹೋಗಿ ಪ್ಲೇಟ್ ತೊಗೊಂಬರ್ರಿ, ಪ್ಲೇಟ ಒಂದು 4 ಗ್ಲಾಸ್ ನೀರು ತಂದಿಡ್ರಿ, ನಾ ಬರ್ತೀನಿ ತಡ್ರಿ. ಪ್ರವೀಣ್ ಪ್ಲೀಸ್ ಬನ್ನಿ ಪ್ರವೀಣ್. ಏಯ್, ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವೇನೆ? ಏನು ನಿಂದು ಕಿರಿಕಿರಿ? ನನಗೆ ಬೆಳಿಗ್ಗೆಯಿಂದ ಕಿರಿಕಿರಿ. ಥೂ, ನಿನ್ನ ಮುಖ ನೋಡೋಕ್ಕೆ ಅಸಹ್ಯ ಆಗುತ್ತೆ ನನಗೆ. ಏನಕ್ಕೆ ಬರ್ತೀಯ ರೂಮ್ಗೆ? ನಿನ್ಗೆ ಹೇಳಿಲ್ವಾ ರೂಮ್ ಬರಬೇಡ ಅಂತ? ಪ್ರವೀಣ, ಏನಂತೆ? ಏನಲ್ಲ, ಏನು ಮಾತಾಡಕತ್ತೀನಿ ನೀನು?
ಹೆಂಗದಿ ಆರಾಮ? ನಾ ಆರಾಮಿದ್ದೀನಿ. ನನ್ನ ಆರಾಮ ಬಗ್ಗೆ ನೀ ಕಾಳಜಿ ಮಾಡಬೇಡ. ಅಲ್ಲ ಪ್ರಿಯಾ ಆವಾಗ ಕಳ್ಸ್ಲಕ್ ಬಂದಾಳ, ಇನ್ನೂ ಮಟ್ಟ ಇಲ್ಲೇ ಕೂತು. ಈಗ ನಾ ರೂಮ್ನ ಬರೋತ್ಲಿಕ್ಕೆ ಆರಾಮೇನಂತ ಕೇಳ್ತೇನೆ ನೀನು. ಅತ್ತೆ ಅದೇನಿಲ್ಲ, ಒಂಚೂರು ಕೆಲಸ ಇತ್ತಲ್ಲ, ಆಫೀಸ್ ಕೆಲಸ, ಅದಕ್ಕೆ ಅದನ್ನು ಮುಗಿಸಿ ಬರ್ತೀನಿ ಹೋಗು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಅಷ್ಟೇ. ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಮೀಟಿಂಗ್ ಇದೆ, ಮೀಟಿಂಗ್ ಅಟೆಂಡ್ ಆಗಬೇಕಾಗಿತ್ತಲ್ಲ, ಅದಕ್ಕೆ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಹೌದಪ್ಪ ಹೌದು. ನಿನಗೆ ಇವಾಗ ಅತ್ತಿ ಹೆಂಡತಿ ಮಾವ ಎಲ್ಲರ್ಕಿಂತ ನಿನಗೆ ಮೀಟಿಂಗ ಭಾಳ ದೊಡ್ಡದಾಗೈತಪ್ಪ. ಇವಾಗ ಭಾಳ ಗಳಿಸವಾಗಿದ್ದು ನೀನು. ಮತ್ತೆ ಯಾರು ರೊಕ್ಕ ಗಳಿಸೇ ಇಲ್ಲ, ನೀನ ಗಳಿಸಕತ್ತಿದ್ದಿ. ಅದಕ್ಕೆ ಮತ್ತೆ ನಿನಗೆ ಮನುಷ್ಯರ್ಕಿಂತ ಅದು ಕಂಪ್ಯೂಟರ್ ಲ್ಯಾಪ್ಟಾಪ್ ಅವ ದೊಡ್ಡವು, ಮೀಟಿಂಗ್ ಒಳ ದೊಡ್ಡವು, ಹೌದಿಲ್ಲ? ಅತ್ತೆ ಆ ಥರ ಏನಿಲ್ಲ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಬಿಡಿ. ನನಗೆ ಗೊತ್ತೈತಪ್ಪ ನಿನ್ನ ಕೆಲಸ ದೊಡ್ಡದೈತಿ ಮನುಷ್ಯರಲ್ಲ ಅಂತ ಹೇಳಿ ಎಷ್ಟು ಬರೀ ಹೇಳ್ತೀನಿ ನೀನು. ಅಲ್ಲಲ್ಲ ಆ ಪ್ರಿಯಾ ಮೇಲೆ ಯಾಕೆ ನೀನು ಜೋರು ಮಾಡಕತ್ತಿದ್ದಿ? ಯಾಕೆ ಬೇಕತ್ತೀನಿ ಆಕೆಗೆ? ಆಕೆ ಮಾರಿ ಕಂಡ್ರೆ ಆಗೋದಿಲ್ಲ ನೀನು? ಅಯ್ಯೋ ಚಿಕ್ಕಮ್ಮ, ಆ ಥರ ಅಲ್ಲ ಚಿಕ್ಕಮ್ಮ, ಅವ್ರೇನು ಸುಮ್ಮನೆ ಹಾಗೆ ತಮಾಷೆಗೆ ಬೈತಾ ಇರ್ತಾರಷ್ಟೇ. ಪ್ರಿಯಾ, ನಾನೇನು ಸಣ್ಣ ಕೂಸಲ್ಲ. ನನಗೂ ಗೊತ್ತಾಕೈತಿ. ನನಗೂ ಮದುವೆ ಆಗಿ 25 ವರ್ಷ ಆಗೈತಿ. ನನಗೆ ಮಕ್ಕಳದಾರ. ನಾನು ಗಂಡನ ಜೋಡಿ ಸಂಸಾರ ಮಾಡೀನಿ. ಗಂಡದವರು ಖುಷಿಲಿಂತ ಯಾವಾಗ ಹೆಂಗೆ ಬೈತಾರ, ಸಿಟ್ಟಿಗೆ ಹೆಂಗೆ ಬೈತಾರ ನನಗೆ ಗೊತ್ತಿರತ್ತೆ. ಮಾಡಿಯನ ನೀನಂತ ಅಟ್ಟ ಮಳೆ ಮಾಡಿಯನ ನನಗೆ ನೀನು ಸುಮ್ ಕುಂದ್ರ. ನೀನು ಇವ್ನು ವಹಿಸ್ಕೊಂಡು ಬರಕ್ಕೆ ಹೋಗ್ಬೇಡ ನೀನು. ಏ ಪ್ರವೀಣ, ನಿನಗೇನು ತಲೆಯಾಗ ಬುದ್ಧಿ ಐತಿ, ಶಗಣಿ ತಲೆ? ಅತ್ತೆ ನಾನೇನು ಚಿಕ್ಕ ಮಗು ಅಲ್ಲ ನೀವು ಬೈಯೋದಕ್ಕೆ. ಅಲ್ಲ ಅತ್ತೆ, ನನ್ನ ಹೆಂಡತಿಗೆ ನಾನು ಏನೋ ಒಂದು ಮಾತು ಅಂದಿರ್ತೀನಿ, ಅದೆಲ್ಲ ಏನಕ್ಕೆ ನಿಮಗೆ? ಹೌದಪ್ಪ, ನಮಗೆ ಯಾಕೆ ಹೇಳು? ನೀ ಭಾಳ ದೊಡ್ಡವಾಗಿದ್ದು ನೋಡೀಗ, ಅದಕ್ಕೆ ಮತ್ತೆ ನಮಗೆ ಯಾಕೆ ಕೇಳ್ತೀನಿ ನೀನು? ಅಲ್ಲಲ್ಲೇ ಬಾಡ್ಕೋ ಇಟ್ಟಿದ್ದಾಗ ನಿನಗೆ ಎತ್ತಿ ಆಡಿಸಿ ಇಟ್ಟು ದೊಡ್ಡವ ಮಾಡೀವಿ, ನಮಗೆ ಕೇಳೋ ಅಧಿಕಾರ ಇಲ್ಲತ್ ಮಾಡಿ ನೀನು. ನೀ ಹೆಂಗೆ ಬೇಕಂಗೆ ಮಾಡ್ತೀಯ ಅಂತಂದ್ರೆ ನಡೀತೈತೆ ತಿಳ್ಕೊಂಡೇನ ಇಲ್ಲಿ ಮನ್ಯಾಗ? ಚಿಕ್ಕಮ್ಮ, ಅದು ಹಾಗೆಲ್ಲ ಚಿಕ್ಕಮ್ಮ. ಪ್ರಿಯಾ, ನೀ ಸುಮ್ಮ ಕುಂದ್ರ. ನಾನು ನಿನ್ನ ಜೋಡಿ ಮಾತಾಡಕತ್ತಿಲ್ಲ, ನಾನು ಇವನ್ ಜೋಡಿ ಮಾತಾಡಕತ್ತೀನಿ. ಇವ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಇರವ ಏನಕ್ಕ? ಬರ್ರಿ ವೈನಿ ಬರ್ರಿ. ಅಲ್ರಿ ವೈನಿ, ಇವ ಏನಿವ ಪ್ರವೀಣ? ಅಲ್ಲ ಪ್ರಿಯಾ ಯಾಕೆ ಹಂಗೆ ಬೈಲಾಕತ್ತಾನಿವ? ರೂಮ್ನಾಗ ಬರ್ಬಾಡತ್ತ, ಆಕೆ ಮಾರಿ ಕಂಡ್ರೆ ಆಗುದಿಲ್ಲತ್ತ. ಇಂಥ ಮಾತುಗಳು ಮಾತಾ ಇದು. ಅಲ್ಲ ಬಸರ್ ಹೆಂಗಸಿಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಅಡವಿಟ್ಟಿಗೆ ಎಂಥ ಮಾತುಗಳು ಮಾತಾಡಕತ್ತ ನೋಡ್ರಿ ಇವ ಒಂದಿಟ್ಟು. ಯಾಕೋ ಪ್ರವೀಣ, ಯಾಕೆ ಹಿಂಗೆ ಮಾತಾಡಿ ನಮ್ಮ ಹೊಟ್ಟೆ ಉರಿಸ್ತನ್ಬೇಕು ನೀನು? ಅಲ್ಲೋ ಆ ಪೋರಿನ ಕಂಡ್ರೆ ಯಾಕೆ ಹಿಂಗೆ ಸಿಡಿಪಿಡಿ ಮಾಡ್ತಿದ್ ನೀನು? ನಿನಗೆ ಏನು ಬಂದದ ಅನ್ಬೇಕು ಹೋಗೋದು? ಅಲ್ಲ ಅಷ್ಟು ಇಷ್ಟಪಟ್ಟು ಮದುವೆ ಆಗಿ ಆ ಪೋರಿ ಹೊಟ್ಟೆ ಆಗ್ಯಾಳ, ಅದಕ್ಕೆ ಜೀವಕ್ಕೆ ನೆಮ್ಮದಿ ಇಲ್ಲಾರ್ದಂಗೆ ಮಾಡಿಟ್ಟಿದ್ದೆ ನೀನು. ಅಲ್ಲ ನಿನ್ನ ಶುಕುಟ್ ಹೇಳಿ ಎಂಥ ಹಲಕಟ್ಟು ಬಾಡೆ ಹುಟ್ಟಿಯಲ್ಲ ನನ್ನ ಹೊಟ್ಟ್ಯಾಗ ನೀನು. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಯಾಕೆ ಬೈತೀರಾ? ಬಿಟ್ಬಿಡಿ. ವೈನಿ ಏನು ಹೇಳಕತ್ತೀರಿ ನೀವು? ಇವ ಇರವ ನಾ ಏನು ಹೇಳಿಕತ್ತಿ ಒಂದು ನನಗರ ಸಾಕಾಗೈತೆ ಇರೋಕತ್ತಿ ಇವನ್ ಕಾಲಾಗಾಗಿ ಹಡ್ಬಿಟ್ಟು ನನ್ನ ಹಾಟಿ ಎಂಥ ಹುಟ್ಟಿಬಿಟ್ಟ ನೆನ್ಸಿಬಿಟ್ಟ ನೋ ನನ್ನ ಹೊಟ್ಟಾಗ. ಸಾಕಾಗೈತೆ ನೋ ನನಗೆ. ಯಾರ ಮುಂದೆ ಹೇಳೋದು, ಯಾರ ಮುಂದೆ ಬಿಡೋದು? ಅಲ್ರಿ ವಿನಿ ಏನು ಹೇಳಕತ್ತೀರಿ ನೀವು? ಕರೆಕ್ಟಾಗಿ ಹೇಳ್ರಿ ತಿಳಿಯಂಗ. ಅತ್ತೆ ಸುಮ್ಮನೆ ನಮ್ಮಮ್ಮ ಡ್ರಾಮಾ ಮಾಡ್ತಾರೆ, ನಮ್ಮಮ್ಮನ ಮಾತು ಕೇಳ್ಕೊಂಡು ನೀವು ಇಲ್ಲೇ ಇರೋದೆಲ್ಲ ತಲೆ ಹಾಕೊಳ್ಬೇಡಿ. ನೋಡಿ ನನಗೆ ಕೆಲಸ ಇದೆ, ಕೆಲಸ ಮಾಡಕ್ಕೆ ಬಿಟ್ಬಿಡಿ. ಸುಮ್ಮನೆ ಬಂದು ಎಲ್ಲರೂ ಏನಕ್ಕೆ ಹಿಂಗೆ ಮಾತಾಡ್ತಿದ್ರೆ ನೀವು? ನೋಡ್ಲಾ, ನೀ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂದ್ರಿ. ನಿನ್ನ ಜೋಡಿ ಮಾತಾಡಕತ್ತಿಲ್ಲ, ನಿಮ್ಮ ಅವ್ನ ಜೋಡಿ ಮಾತಾಡ್ಕತ್ತೀನಿ. ನಿಮ್ಮ ಅವ್ನ ಅಂತಾಗೆ ಕೇಳ್ತೀನಿ ನಾನು. ನೀ ಏನು ಮಾತಾಡ್ತಿದ್ದಿ ನನ್ನ ಮುಂದೆ? ನನ್ನ ಕಣ್ಣದ ಈಗ ಪೋರಿಗೆ ಆ ಪರಿ ಬೈದ್ ಕಿಶಿಂದ್ರ ಮತ್ತೆ ಏನು ಮಾತಾಡಿಲ್ಲ ಅನ್ನೋರಂಗೆ ನಿಂದಿರ್ತಿದ್ದಿ. ಬದಮಾಸ ಬಾಯಿ ಮುಚ್ಕೊಂಡು ನಿಂದ್ರಿ ನೀನು. ವೈನಿ ಹೇಳ್ರಿ, ನೀವು ಏನು ಹೇಳಕತ್ತಿದ್ರಿ? ಇಲ್ಲಿ ಮನ್ಯಾಗ ಏನು ಹೇಳಕತ್ತದ ಅದು ಹೇಳ್ರಿ ನನ್ನ ಮೊದಲು. ಏನಂತ ಹೇಳ ಇರವ, ಈ ನನ್ನ ಹಾಟೆ ಯಾವತ್ತು ನೋಡಿದ್ರು 3 ಹೊತ್ತು ಆ ಕಂಪ್ಯೂಟರ್ ಮುಂದೆ ಕೂತಿರ್ತಾನೆ, ಇಲ್ಲ ಫೋನ್ ಕಿವಿಗೆ ಹಚ್ಕೊಂಡಿರ್ತಾನೆ. ಚಂತನ ಇಟ್ಟು ಮಾಡ್ತಾನೆ ನೋಡುವ. ಆ ಪೂರಿನ ಕಂಡ್ರೆ ಒಟ್ಟು ಸೇರುವುದಿಲ್ಲ. ಎಟ್ಟತ್ತು ಹೇಳ್ಬೇಕು ಹೇಳಿ ನಾವು? ಅದ ಅಪ್ಪ ಅವ್ವ ಯಾರೂ ಬರುವುದಿಲ್ಲ. ಅದಕ್ಕೆ ನಾವ ಎಲ್ಲ ತಿಳ್ಕೊಂಡು ಮಾಡಬೇಕು. ತಾನ ಪ್ರೀತಿಸಿ ಮದುವೆ ಅದಾನ ಹೆಂಗೆ ನೋಡ್ಕೋಬೇಕು ಹೆಂಡತಿಗೆ ಈ ಟೈಮ್ನಾಗ? ಯಾಕೋ ಪ್ರವೀಣ, ಯಾಕೆ ಮಾಡಕತ್ತೀನಿ ನೀನು? ಅಲ್ಲ ನಿನಗೆ ಒಂದು ಜರ ಬುದ್ಧಿ ಐತಿಲ್ಲ? ಅಲ್ಲ ಇಟ್ಟೆಲ್ಲ ಸಾಲಿ ಕಲ್ತಿದ್ದಿ, ಇಂಥ ದೊಡ್ಡ ನೌಕರಾಗಿದ್ದೀವಿ, ಇಟ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ ಎಲ್ಲಾರ ಮುಂದೆ. ಹೆಂಡತಿಗೆ ಹೆಂಗೆ ನೋಡ್ಕೋಬೇಕಂತ ಗೊತ್ತಾಗಿಲ್ಲ ನಿನಗೆ? ಏನೇನ ಹಾಟೆ ಒಯ್ದು ಅಲ್ಲಲೇ ಬುದ್ಧಿ ಇಲ್ಲಾರ್ದವ್ರು, ತಲೆಯಾಗ ಬುದ್ಧಿ ಇಲ್ಲಾರ್ದವ್ರು, ಸಾಲಿ ಕಲಿಲಾರ್ದವ್ರು ಸಮೇತ ಈಗಿನ ಕಾಲಾಗ ಹೆಂಡ್ತಾರ ಹೊಟ್ಟೆ ಆದ್ರೆ ಅಂಗೈಯಾಗ ಹಿಡ್ಕೊಂಡು ನೋಡ್ಕೋತಾರೆ. ಅಂಥದ್ರಾಗ ಆ ಪೂರಿಗೆ ಈ ನಮ್ಮನೆ ಜೀವ ತಿಂತಿಯಲ್ಲ, ನಿನಗೇನು ಜರ ಮನುಷ್ಯತ್ವ ಐತಿಲ್ಲ ನಿನಗೆ? ಹೌದು ನೀವೊಬ್ಬರು ಕಡಿಮೆ ಇದ್ದಿದ್ರೆ ನನ್ನ ಬುದ್ಧಿ ಹೇಳೋದಕ್ಕೆ. ಇವರೆಲ್ಲ ಸಾಕಾಗಿದ್ದಿಲ್ಲ. ಅಲ್ಲ ನಾನೇನು ಮಾಡಬಾರ್ದು ಮಾಡಿದ್ದೀನಿ ಅಂತ ಹೇಳ್ತಿದ್ರ ನೀವು? ಗಂಡ ಅಂದಮೇಲೆ ಹೆಂಡತಿಗೆ ಬೈಬಾರ್ದ? ಏನು ಅನ್ಬಾರ್ದ? ಎಲ್ಲ ನಂದೇ ತಪ್ಪು ಬಿಡಿ. ಮನೆಯಲ್ಲಿ ನಾನು ಇರೋದೇ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ನಾನೇ ಎಲ್ಲಾದ್ರೂ ಹೋಗ್ಬಿಡ್ತೀನಿ. ನಿನ್ನಿಂದ ನಾನು ಯಾರ ಹತ್ರ ಏನೇನೆಲ್ಲ ಮಾತು ಕೇಳಬೇಕಾಗಿದೆ ನೋಡು. ಪ್ರವೀಣ್ ಹಾಗಲ್ಲ ಪ್ರವೀಣ್. ಸಾಕು ಬಾಯಿ ಮುಚ್ಚು. ನಿನ್ನಿಂದ ಇನ್ನೂ ಏನೇನು ಅನುಭವಿಸ್ಬೇಕು ನಾನು? ಪ್ರವೀಣ್ ಆ ಥರ ಅಲ್ಲ ಪ್ರವೀಣ್, ಅವ್ರು ಹೇಳ್ತಾ ಇರೋದು. 1 ನಿಮಿಷ ಕೇಳಿ. ಅಮ್ಮ ತಾಯಿ, ನಿನ್ನಿಂದ ನಾನು ಏನು ಕೇಳಬೇಕಾಗಿಲ್ಲ. ಸಾಕು. ನೀನು ಕಟ್ಕೊಂಡಾಗಿಂದ ಬರೀ ನಾನು ಇದೇ ಆಗೋಯ್ತು ನನ್ನ ಹಣೆ ಬರೋಕ್ಕೆ. ಈ ಮನೆಯಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಮೊದಲು ನಾನು ಫಾರಿನ್ಗೆ ಹೋಗ್ಬೇಕಾಗಿದೆ. ಯವ್ವ ನೀನಾ ನೋಡು, ಇವನ ಆಟಗಳು ನೀನಾ ನೋಡು. ಕಣ್ ತುಂಬ್ಕೊಂಡು ನೋಡಿ ಕಿಶಿಂದ್ರ ನಮಗರ ನೋಡಿ ಸಾಕಾಗಿ ಹೋಗೈತಿ ನೋಡುವ. ಯವ್ವ ಎಷ್ಟು ಬುದ್ಧಿ ಹೇಳ್ಬೇಕು, ಏನು ಕತ್ತಿನೋ ಹೇಳಿ ಸಾಕಾಗೈತಿ. ಏನು ಮಾಡ್ಬೇಕನ್ನೋದು ನಮ್ಗೆ ತಿಳಿಯಲಾರ್ದಂಗೆ ಆಗೈತಿ ನೋಡು.